ಶ್ರೀರಂಗಪಟ್ಟಣ ಸಮೀಪದ ಗಂಜಾಂನ ಗುಂಬಜ್ ಸಮೀಪವಿರುವ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ವಿಶೇಷವಾದ ಪೂಜೆ ಹಾಗೂ ರಥೋತ್ಸವ ತಡೆ ಹಾಗೂ ಕಟ್ಟೆ ಹೊಡೆಯುವ ಕಾರ್ಯವು ನಡೆಯುತ್ತದೆ. ಇನ್ನು ಈ ದೇವಸ್ಥಾನದಲ್ಲಿ ನೂರಾರು ಭಕ್ತಾದಿಗಳು ಬಂದು ಉದ್ಭವ ಮೂರ್ತಿ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಚಕರಾದ ಶಿವಲಿಂಗ ಸ್ವಾಮಿಯವರ ಸಾರಥ್ಯದಲ್ಲಿ ದೇವಸ್ಥಾನದ ಗುಡ್ಡಪ್ಪನವರಾದ ಶ್ರೀ ತ್ಯಾಗರಾಜ್ ನೇತೃತ್ವದಲ್ಲಿ ಕಷ್ಟಗಳನ್ನು ಕವಡೆ ಬಿಡುವ ಮೂಲಕ ಪರಿಹರಿಸಿಕೊಂಡು ಹೋಗುತ್ತಿರುವ ಹಲವಾರು ನಿದರ್ಶನಗಳು ಈ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಇವೆ. ಈ ಸನ್ನಿಧಿ ಗ್ರಾಮದಲ್ಲಿ ಇರ್ತದೆ. ಗ್ರಾಮದಲ್ಲಿದ್ದಾಗ ಅಲ್ಲಿ ಒಂದು ಸ್ವಲ್ಪ ಉದಾತೋಂಡಗಳು ಕಾಣ್ ಬಂದಾಗ ಸ್ವಾಮಿ ಸಪ್ನ ರೂಪದಲ್ಲಿ ನೆಲೆಗೊಂಡಿದ್ದೀನಿ ಅಂತ ಆಜ್ಞೆ ಆದಾಗ ನಾವೊಂದು ಪುಟ್ಟ ಗುಡಿಸ್ಲಾಕಿ ಸೇವೆ ಮಾಡ್ತಾ ಇರ್ತೀವಿ. ಸೇವೆ ಮಾಡ್ತಾದಂಗೆ ಒಂದು ಬಸವ ಒಲ್ದಿ ಬರ್ತದೆ. ಭಕ್ತಿಗೆ ಒಲ್ದು ಬಂದು ಭಕ್ತರ ಕಷ್ಟಗಳೆಲ್ಲ ಹೊಡೆದು ಆ ಗುಡಿಸಲಿದ್ದ ದೇವಸ್ಥಾನನ ಈ ಮಟ್ಟಿಗೆ ಈ ಭಕ್ತರು ಕಷ್ಟಗಳು ಅವರ ಇಷ್ಟಾರ್ಥಗಳ ಕೋರಿಕೆಗಳು ನೆರವೇರಿಸಿ ಇವತ್ತು ಈ ಸ್ಥಾನ ಈ ಮಟ್ಟಿಗೆ ಬೆಳೆದೈತೆ. ಇಲ್ಲೇನಪ್ಪ ಅಂದ್ರೆ ವಿಶೇಷ, ಯಾವುದೇ ತಂತ್ರ ಮಂತ್ರ ಯಂತ್ರ ಏನೇ ಹೋಮಾಚಾರಗಳು ಮಾಡಿಸಿದ್ರು ಏನೇ ಮತ್ತೊಂದು ಉದಾತೊಂಡಗಳಾಗಿರಿ ಈ ಕ್ಷೇತ್ರ ಬಂದಾಗ ಆ ಬಸಪ್ಪನ ಆಶೀರ್ವಾದ ಕೊಡೋದ್ರಿಂದ ಇಲ್ಲಿ ಏನು ಒಂದು ಕಟ್ಟುಗಳು ಹೊಡಿತೀವಿ ಆ ಕಟ್ಟು ಹೊಡೆಯೋದ್ರಿಂದ ಎಲ್ಲ ಪಾಪಗಳು ನಿವಾರಣೆ ಐತದೆ ಈ ಕ್ಷೇತ್ರದಲ್ಲಿ. ಹಾಗೂ ಅನ್ನದಾಸೋಹವು ಕೂಡ ಭಕ್ತಾದಿಗಳ ಹಸಿವನ್ನು ನೀಗಿಸುತ್ತದೆ. ಇದಲ್ಲದೆ ಶಂಭುಲಿಂಗೇಶ್ವರ ದರ್ಶನವಾದ ಮೇಲೆ ಬಸಪ್ಪನವರ ಬಳಿ ಕಷ್ಟಗಳನ್ನು ಹೇಳಿಕೊಂಡರೆ ಅದು ಶೀಘ್ರದಲ್ಲೇ ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಎಂ ಅಭಿನಂದನ್, ಅಮೋಕ್ ಟಿವಿ, ಮಂಡ್ಯ.